ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋ ಯಾವ ವಿಷಯದ ಬಗ್ಗೆಪ್ಪ ಅಂತ ಹೇಳಿದ್ರೆ, ಹಲವಾರು ಜನಕ್ಕೆ ಈ ಸಮಸ್ಯೆ ಇರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಕೂದಲುದ್ರೋ ಸಮಸ್ಯೆ ಅಲ್ವಾ. ಈ ಕೂದಲುದ್ರೋ ಸಮಸ್ಯೆಗೆ ಒಂದು ಪರ್ಮನೆಂಟ್ ಪರಿಹಾರ ಕೊಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಕೂದಲುದ್ರೋ ಸಮಸ್ಯೆ ಏನಕ್ಕಾಗತ್ತೆ, ಯಾವುದರಿಂದ ಬರುತ್ತೆ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಕೆಲವೊಬ್ಬರು ಆಯಿಲ್ ಹಾಕೋದಿಲ್ಲ ತಲೆಗೆ, ಮತ್ತು ಕೆಲವೊಬ್ಬರು ಶ್ಯಾಂಪು ಬದಲಾಯಿಸ್ತಾರೆ. ಈ ಥರ ಹಲವಾರು ಕಾರಣಗಳಿಂದ ಕೂದಲು ಉದುರುತ್ತೆ, ಮತ್ತು ಡ್ಯಾಂಡ್ರಫ್ ಸಮಸ್ಯೆಯಿಂದ ಸಹ ಕೂದಲು ಉದುರುತ್ತೆ. ಫ್ರೆಂಡ್ಸ್, ಈ ಕೂದಲುದ್ರ ಸಮಸ್ಯೆಗೆ ಇವತ್ತು ನಾವು ಮನೇಲೇ ಒಂದು ಪರ್ಮನೆಂಟ್ ಆಗಿರೋ ಆಯಿಲ್ ರೆಡಿ ಮಾಡ್ಕೊಳ್ಳೋಣ. ಈ ಆಯಿಲ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಉದುರುವಿಕೆ ಪರ್ಮನೆಂಟ್ ಆಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ. ಇದು ಯಾವುದಪ್ಪ ಆಯಿಲ್ ಅಂತ ಹೇಳಿದ್ರೆ ಆನಿಯನ್ ಆಯಿಲ್. ಫ್ರೆಂಡ್ಸ್, ಈ ಆಯಿಲ್ ಮಾಡೋದಕ್ಕೆ ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯಾವುದು ಬೇಡ, ಮನೆಯಲ್ಲೇ ಸಿಗುತ್ತೆ. ಎಲ್ಲರ ಮನೇಲೂ ಇದೇ ಇರುತ್ತಲ್ಲ, ಈರುಳ್ಳಿ ಇದು ಒಂದಿದ್ರೆ ಸಾಕು. ಫಸ್ಟ್ ಈ ಆನಿಯನಿಂದ ನಮ್ಮ ಕೂದಲಿಗೆ ಯಾವ ಥರ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈರುಳ್ಳಿಯಲ್ಲಿ ಸಲ್ಫರ್ ಅಧಿಕ ಪ್ರಮಾಣದಲ್ಲಿ ಇದೆ. ಅಷ್ಟೇ ಅಲ್ಲ, ಇದರಲ್ಲಿರುವ ಮಿನರಲ್ಸ್ ಬ್ಲಡ್ ಸರ್ಕ್ಯುಲೇಷನ್ನ ಕೂಡ ಸುಧಾರಣೆ ಮಾಡುತ್ತೆ, ಕೂದಲ ಕೋಶವನ್ನು ಸದೃಢಗೊಳಿಸುತ್ತೆ. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆ ಸರಿಯಾಗಿ ಆದರೆ ಮಾತ್ರ ನಮ್ಮ ಕೂದಲು ಉದುರುವಿಕೆ ಸಮಸ್ಯೆ ಪರಿಹಾರವಾಗುತ್ತದೆ. ಇದರಲ್ಲಿರುವ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ತಲೆ ಹೊಟ್ಟನ್ನು ಹೋಗಲಾಡಿಸುತ್ತದೆ. ಇನ್ನು ಈರುಳ್ಳಿ ರಸ ಹಚ್ಚೋದ್ರಿಂದ ಕೂದಲು ಸದೃಢವಾಗಿ ಮತ್ತು ಸ್ಮೂತಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಈ ಈರುಳ್ಳಿ ರಸ ತುಂಬಾ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಈ ಥರ ಒಂದು 2 ಈರುಳ್ಳಿ ತೊಗೊಳ್ಳಿ. 2 ಈರುಳ್ಳಿ ತೊಗೊಂಡು ಅದ್ರ ಸಿಪ್ಪೆ ಸುಲ್ಕೊಂಡು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಫ್ರೆಂಡ್ಸ್, ಯಾವುದೇ ಥರ ನೀರು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ, ಸೊ ಗಟ್ಟಿಯಾಗಿ ರುಬ್ಕೊಂಡು ಅದನ್ನ ಚೆನ್ನಾಗಿ ಸೋಸ್ಕೊಂಡು ಈ ಥರ ಲಿಕ್ವಿಡ್ ತೆಗೆದಿಟ್ಕೊಳ್ಳಿ. ಅದ್ರೊಳಗಿನ ಲಿಕ್ವಿಡ್ ತೆಗೆದಿಟ್ಕೊಳ್ಳಿ. ಈ ಲಿಕ್ವಿಡ್ಗೆ ಒಂದು ಸ್ವಲ್ಪ ಅರ್ಧ ಹುಳಿ ಲಿಂಬೆ ರಸ ಹಾಕಿ. ಲಿಂಬೆ ರಸ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ತಲೆಗೆ, ಫ್ರೆಂಡ್ಸ್, ಈ ಲಿಂಬೆ ರಸದಲ್ಲಿ ಬ್ಲೀಚಿಂಗ್ ಏಜೆಂಟ್ ತುಂಬ ಇರೋದ್ರಿಂದ ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫ್ ಸಮಸ್ಯೆ ಇರ್ಬೋದು, ಹೇರ್ ಫಾಲ್ ಸಮಸ್ಯೆ ಇರ್ಬೋದು, ಇದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಲಿಂಬೆ ರಸ. ಮತ್ತು ನಮ್ಮ ಕೂದಲು ಸ್ಮೂತಾಗಿ ಬೆಳೆಯುವಂತೆ ಮಾಡುತ್ತೆ ಇಲ್ಲಿ ಲಿಂಬೆ ರಸ ಅಂತಲೇ ಹೇಳ್ಬೋದು. ಆ ಲಿಕ್ವಿಡ್ನ ಇವಾಗ ನಿಮ್ಮ ತಲೆಗೆ ಒಂದು ಕಾಟನ್ ತೊಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಥರ ವೀಕ್ಲಿ ಒಂದು 3 ಟೈಮ್ಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಕೂದಲು ಉದುರುವಿಕೆ ಸಮಸ್ಯೆ ಪರ್ಮನೆಂಟಾಗಿ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ವೀಕ್ಲಿ 3 ಟೈಮ್ಸ್ ಮಾಡಿಬಿಟ್ಟು ನೀವು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಂದ ನಿಮ್ಮ ಕೂದಲನ್ನು ವಾಶ್ ಮಾಡ್ಕೊಳ್ಳಿ. ಈ ಟಿಪ್ಸ್ನ ಒಂದು 3 ಮಂತ್ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಕೂದಲು ಉದುರುವಿಕೆ ಸಮಸ್ಯೆ ಪರಿಹಾರವಾಗಿ ನಿಮ್ಮ ಹೇರು ತುಂಬ ಲೆಂತಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.